ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹ್ಯಾರಿ ವ್ಲಾಗ್ಸ್. ಹೇ ಗಾಯ್ಸ್, ಇವತ್ತು ಆರ್ ಸಿ ಬಿ ವರ್ಸಸ್ ಟಿ ಸಿ ಮೊನ್ನೆ ನಡೆದ ಮ್ಯಾಚ್ ಬಗ್ಗೆ ಮಾತಾಡೋಣ. ಆ್ಯಂಡ್ ದೆನ್ ಆರ್ ಸಿ ಬಿ ವರ್ಸಸ್ ಜಿ ಅದ್ರ ಬಗ್ಗೆನೂ ಮಾತಾಡೋಣ. ಇವತ್ತಿನ ಮ್ಯಾಚ್ ಬಗ್ಗೆ ಗೇಮ್ ಪ್ಲಾನ್ಸ್ ಏನು ಅಂತ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ನ್ಯೂಸ್ ಇದೆ ಗಾಯ್ಸ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ, ಅದ್ರ ಬಗ್ಗೆನೂ ಮಾತಾಡೋಣ. ಫಸ್ಟ್ ಆಫ್ ಆಲ್ ಆರ್ ಸಿ ಬಿ ವರ್ಸಸ್ ಡಿ ಸಿ, ಈ ಮ್ಯಾಚ್ ಅಂತೂ ಕ್ರೇಜಿ ಅಂತಲೇ ಹೇಳ್ತೀನಿ. ವೇರ್ ಬೌಲರ್ಸ್ ಅಂತೂ ಕ್ರೇಜಿ ಕಾಂಟ್ರಿಬ್ಯೂಷನ್ ಮಾಡೋರೆ. ಫಸ್ಟ್ ಆಫ್ ಆಲ್ ಲಾರೆನ್ ಬೆಲ್ ಅವರು ಕ್ರೇಜಿ ಸ್ಪೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಸಾಯಲಿ ಸಟ್ಗರೆ ಅರುಂಧತಿ ರೆಡ್ಡಿ ಅವರ ರಿಪ್ಲೇಸ್ಮೆಂಟ್ಗಾಗಿ ಬಂದಿರೋದು. ವೇರ್ ಜಿ ಅವ್ರ ಜೊತೆ ಆಡ್ಬೇಕಾರೆ ಫೀಲ್ಡಿಂಗ್ ಮಾಡ್ಬೇಕಾರೆ ಇಂಜುರಿ ಆಗಿತ್ತು ಅವ್ರಿಗೆ. ಐ ಥಾಟ್ ಅವರು ಈ ಮ್ಯಾಚು ಬರ್ತಾರೆ ಅಂತ, ಯಾಕಂದರೆ ವೇರ್ ಆ ಇಂಜುರಿ ಆದಮೇಲೂ ಕೂಡ ಅವರು ಒಂದು ಸ್ಪೆಲ್ ಹಾಕಿದ್ರು. ಸೊ ಅವ್ರು ಬರ್ತಾರೆ ಅಂತಲೇ ಅಂದ್ಕೊಂಡಿದ್ದೆ, ಅದಾಗಿಲ್ಲ. ಬಟ್ ಕ್ರೇಜಿ ಸ್ಪೆಲ್ ಹಾಕಿದ್ರು ಸಾಯಲಿ ಸಟ್ಗರೆ ಅವರಂತೂ. ಲಾರೆನ್ ಬೆಲ್ ಅವರಂತೂ ಲಿಸಲ್ಲಿ ಅವರ ವಿಕೆಟ್ ತೆಗೆದಿದ್ದಂತೂ ಕ್ರೇಜಿ ಅಂತಲೇ ಹೇಳ್ಬೋದು. ಆ ಸ್ವಿಂಗ್ ಅಂತೂ ಕ್ರೇಜಿಯಾಗಿ ಮಾಡಿದ್ರು ಲಾರೆನ್ ಬೆಲ್ ಅವರು. ಗೊತ್ತಿರೋ ಹಾಗೆ ಬೌಲಿಂಗ್ ಯೂನಿಟ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ವೇರ್ ಲಾರೆನ್ ಬೆಲ್ ಅವರು 3 ವಿಕೆಟ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ದೆನ್ ಸಾಯಲಿ ಸಟ್ಗರೆ ಅವರು 3 ವಿಕೆಟ್ಸ್ ತೊಗೊಂಡ್ರು. ಆ್ಯಂಡ್ ದೆನ್ ಪ್ರೇಮ ರಾವತ್ ಅವರು ಕ್ರೇಜಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. 5.33 ಎಕಾನಮಿ ಜೊತೆಗೆ 2 ವಿಕೆಟ್ಸ್ ತೊಗೊಂಡ್ರು. ವೇರ್ ಈ ಪ್ರೇಮ ರಾವತ್ ಅವ್ರನ್ನ ಸ್ಟಾರ್ಟಿಂಗಿಂದನೇ ಯೂಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಇದೇ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಟೂರ್ನಮೆಂಟ್ ಫುಲ್ಲು, ಆರ್ ಸಿ ಬಿ ಅವ್ರು ಚಾನ್ಸ್ ಕೊಟ್ಟರೆ. ಆ್ಯಂಡ್ ದೆನ್ ರಾಧಾ ಯಾದವ್ ಅವರು ಕೂಡ ಚೆನ್ನಾಗೇ ಬೌಲಿಂಗ್ ಮಾಡಿದ್ರು 7 ಎಕಾನಮಿಯಲ್ಲಿ, ಕ್ರೇಜಿ ಬೌಲಿಂಗ್. ಆ್ಯಂಡ್ ನಡೇನ್ ಡಿ ಕ್ಲಾರ್ಕ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, 1 ವಿಕೆಟ್ ವಿತ್ 7 ಎಕಾನಮಿ. ಬೌಲಿಂಗ್ ಯೂನಿಟ್ ಅಂತೂ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಆ್ಯಂಡ್ ದೆನ್ ಈಕ್ವಲಿ ಬ್ಯಾಟಿಂಗ್ ಯೂನಿಟಲ್ಲಂತೂ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸ್ಮಿತಿ ಅವರು. ಆ್ಯಂಡ್ ದೆನ್ ಜಾರ್ಜಿಯಾ ವೋಲ್ ಅವರು. ಸ್ಟಾರ್ಟಿಂಗಿಂದ ನಾನು ಏನು ಕೇಳ್ತಿದ್ದೆ ಅಂದರೆ ಜಾರ್ಜಿಯಾ ವೋಲ್ನ ತೊಗೊಂಬನ್ನಿ ಅಂತ, ಬಿಕಾಸ್ ಇದಕ್ಕೆ ವೇರ್ ನೀವು ನೋಡಿರೋ ಹಾಗೆ ನಿನ್ನೆ ಅಂತೂ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟವ್ರೆ. ಸ್ಟಾರ್ಟಿಂಗಲ್ಲಿ ಅವರು ಒಳ್ಳೆ ಸ್ಟಾರ್ಟ್ ಕೊಟ್ಟಿಲ್ಲ ಅಂತ ಅಂದರು, ಹೋಗ್ತಾ ಅವರು ರನ್ ರೇಟ್ನ ಇಂಪ್ರೂವ್ ಮಾಡಿದ್ರು. ವೇರ್ ನಿಮ್ಗೆ ಗೊತ್ತಿರೋ ಹಾಗೆ 42 ಬಾಲ್ಸ್ಗೆ 54 ಹೊಡೆದ್ರು ಅವರು. ಆ್ಯಂಡ್ ದೆನ್ ಪ್ಲೇಯರ್ ಆಫ್ ದ ಮ್ಯಾಚ್ ಆದಂಥ ಸ್ಮೃತಿ ಮಂದನ ಅವರು, ಇವರಂತೂ ಕ್ರೇಜಿ ಮೆಚುರಿಟಿ ತೋರಿಸಿ ಬ್ಯಾಟಿಂಗ್ ಆಡೋರೆ. ವೇರ್ ಒನ್ ಆಫ್ ದ ಲೆಜೆಂಡ್ಸ್ ಇನ್ ದ WPL ಅಂತ ಪ್ರೂವ್ ಮಾಡ್ಕೊಂಡವ್ರೆ. ನೀವು ನೋಡಿರೋ ಹಾಗೆ ಗ್ರೇಸ್ ಹ್ಯಾರಿಸ್ ಅವರು 1ಗೆ ಔಟ್ ಆಗಿಬಿಟ್ರು. ಆ್ಯಂಡ್ ದೆನ್ ಸ್ಮೃತಿ ಅವರಂತೂ ಅಲ್ಲಿಂದ ಕಂಟಿನ್ಯೂ ಮಾಡಿದ್ದ ರೀತಿ ಅಂತೂ ಕ್ರೇಜಿ ಇತ್ತು. ವೇರ್ ಜಾರ್ಜಿಯಾ ವೋಲ್ ಅವರು ಬಂದು ಸೆಟ್ಲ್ ಆಗೋಕ್ಕೆ ಟೈಮ್ ತಗೋತಿದ್ದಾಗ ಸ್ಮೃತಿ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ಜೊತೆಗೆ ಬ್ಯಾಟಿಂಗ್ ಆಡ್ತಿದ್ರು. ವೇರ್ ಸ್ಟಾರ್ಟಿಂಗಲ್ಲಿ ಜಾರ್ಜಿಯಾ ವೋಲ್ ಅವರು ಸ್ಟ್ರೈಕ್ ರೊಟೇಟ್ ಮಾಡ್ತಿದ್ರೆ, ಸ್ಮೃತಿ ಅವರು 6s 4s ಜೊತೆಗೆ ಡೀಲ್ ಮಾಡಿ ಮೆಚುರಿಟಿ ತೋರಿಸಿ ಆಡ್ತಿದ್ರು. ಆ್ಯಂಡ್ ದೆನ್ ಯಾವಾಗ ಜಾರ್ಜಿಯಾ ವೋಲ್ ಅವರು ಆ್ಯಕ್ಚುಯಲ್ ಫಾರ್ಮ್ಗೆ ಬಂದರು, ಅವರು 6s ಹೊಡೆಯೋದು ಸ್ಟಾರ್ಟ್ ಮಾಡಿದಾಗ ಸ್ಟ್ರೈಕ್ ರೊಟೇಷನ್ ಮಾಡ್ತಿದ್ರು. ಇದು ರಿಯಲ್ ಮೆಚುರಿಟಿ ಅಂತಲೇ ಹೇಳ್ಬೋದು. ದಿಸ್ ಇಸ್ ವಾಟ್ ಕ್ರಿಕೆಟರ್ಸಲ್ಲಿ ಬೆಳಿಬೇಕಾಗಿರೋದು. ಆ್ಯಂಡ್ ದೆನ್ ಸ್ಮೃತಿ ಅವರಂತೂ 100 ಮಿಸ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ವೇರ್ ಅಲ್ಲಿವರೆಗೂ ಒಳ್ಳೆ ಶಾರ್ಟ್ಸ್ ಆಡಿ ರಾಂಗ್ ಶಾರ್ಟ್ಸ್ ಒಂದು ಆಡ್ದಿರ ಅದೊಂದು ರಾಂಗ್ ಶಾಟ್ ಆಡಿ 100 ರನ್ಸ್ನ ಮಿಸ್ ಮಾಡಿಕೊಂಡ್ರು. ವೇರ್ ಕ್ರೇಜಿ ಫೀಲ್ಡಿಂಗ್ ಅಂತಲೇ ಹೇಳ್ಬೋದು ಹ್ಯಾಮಿಲ್ಟನ್ ಅವರಿಂದ. ಅವರಂತೂ ಕ್ರೇಜಿ ಡೈವ್ ಮಾಡಿ ಕ್ಯಾಚ್ ಹಿಡಿದಿದ್ದಾರೆ. ಬಟ್ ಸ್ಮಿತಿ ಅವರು ಫಸ್ಟ್ ಎವರ್ WPL ಸೆಂಚುರಿನ ಮಿಸ್ ಮಾಡಿಕೊಂಡ್ರು. ಆ್ಯಂಡ್ ದೆನ್ ಗಾಯ್ಸ್, ಇವತ್ತಿನ ಮ್ಯಾಚ್ ಬಗ್ಗೆ ನೋಡೋದಾದರೆ ಆರ್ ಸಿ ಬಿ ವರ್ಸಸ್ ಜಿ ಬಟ್ ಈಗ ವರೋಡಲ್ಲಿ ಆಡ್ತೀವಿ ನಾವು. ಆ್ಯಂಡ್ ದೆನ್ ನೀವು ಜಿ ಕಡೆ ನೋಡೋದಾದರೆ ಬ್ಯಾಟರ್ಸ್ ಅಂತೂ ಕ್ರೇಜ್ ಇದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ 4 ಮ್ಯಾಚಲ್ಲಿ ಅವರು 2 ಮ್ಯಾಚಸ್ 200+ ರನ್ಸ್ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇನ್ 2 ಮ್ಯಾಚಸ್ ಬಂದು 182 ಸ್ಕೋರ್ ಮಾಡಿದ್ದಾರೆ ನಮ್ಮ ವಿರುದ್ಧ. ಆ್ಯಂಡ್ 192 ಸ್ಕೋರ್ ಮಾಡಿದ್ದಾರೆ MI ಅವ್ರ ವಿರುದ್ಧ. ಸೊ ಈಗ ನಮ್ಮ ಆರ್ ಸಿ ಬಿ ಬೌಲರ್ಸ್ಗೆ ಥ್ರೆಟನ್ ಅಂತ ಇರುತ್ತೆ. ಸೊ ನಮ್ಮ ಬೌಲರ್ಸ್ ಅಂತೂ ಇವತ್ತು ಪರ್ಫಾರ್ಮ್ ಮಾಡಿಬಿಟ್ರೆ ನಾವಂತೂ ಈ ಮ್ಯಾಚ್ನ ಪಕ್ಕ ಗೆಲ್ತೀವಿ ಅಂತಲೇ ಹೇಳ್ಬೋದು. ಅರುಂಧತಿ ರೆಡ್ಡಿ ಅವ್ರು ಏನಾರ ರಿಕವರ್ ಆಗಿಬಿಟ್ಟಿದ್ರೆ ಅವ್ರನ್ನ ಗೌತಮಿ ನಾಯಕ್ ಪ್ಲೇಸಲ್ಲಿ ರಿಪ್ಲೇಸ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಬೌಲಿಂಗ್ ಸ್ಟ್ರೆಂತ್ ಅಪ್ ಆಗುತ್ತೆ. ಆ್ಯಂಡ್ ದೆನ್ ಬೌಲಿಂಗ್ ಸ್ಟ್ರೆಂಥನ್ ಅಪ್ ಆಗುತ್ತೆ. ಆ್ಯಂಡ್ ದೆನ್ ಸಾಯಲಿ ಸಟ್ಗರೆ ಅವರು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಹಾಕಿದ್ರಿಂದ ಈ ಮ್ಯಾಚು ಆಗ್ತಾರೆ ಅಂತ ನಂಬಿದ್ದೀನಿ. ಸೊ ದಟ್ ಆ್ಯಂಡ್ ದೆನ್ ಇವನ್ ಗೌತಮಿ ನಾಯಕ್ ಅವ್ರು ಮಾಡ್ತಿರೋ ಕೆಲಸನ ಅರುಂಧತಿ ರೆಡ್ಡಿ ಅವರು ಮಾಡ್ತಾರೆ. ಬೇರೆ ಅವ್ರು ಬ್ಯಾಟಿಂಗು ಆಡ್ತಾರೆ ಆ್ಯಂಡ್ ದೆನ್ ಬೌಲಿಂಗು ಮಾಡ್ತಾರೆ. ಸೊ ಗೌತಮಿ ನಾಯಕ್ ಪ್ಲೇಸಲ್ಲಿ ಅರುಂಧತಿ ರೆಡ್ಡಿ ಅವರು ಇದ್ರೆ ಚೆನ್ನಾಗಿರುತ್ತೆ. ವೇರ್ ಅವ್ರು ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾರೆ, ಬೌಲಿಂಗು ಚೆನ್ನಾಗಿ ಮಾಡ್ತಾರೆ, ಆ್ಯಂಡ್ ದೆನ್ ಬ್ಯಾಟಿಂಗು ಕೂಡ ಗೌತಮಿ ನಾಯಕ್ನ ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ದೆನ್ ಲಾಸ್ಟ್ ಮ್ಯಾಚ್ ನೋಡೋದಾದರೆ ನಮ್ಮ ಆರ್ ಸಿ ಬಿ ಟೀಮಲ್ಲಿ 3 ಕ್ಯಾಚಸ್ ಮಿಸ್ ಮಾಡಿದ್ರು. 2 ಕ್ಯಾಚಸ್ ಬಂದು ಗೌತಮಿ ನಾಯಕ್ ಅವರಿಂದ. ವೇರ್ ಶ್ರೇಯಾಂಕ ಪಟೇಲ್ ಅವ್ರಿಗೆ ವಿಕೆಟ್ಸ್ ಬರದೇ ಇರೋ ಕಾರಣನೇ ಗೌತಮಿ ನಾಯಕ್ ಅವರು. ಸೊ ಫೀಲ್ಡಿಂಗಲ್ಲಿ ಅಷ್ಟು ಮಿಸ್ಟೇಕ್ ಆಗ್ತಿದ್ದಾಗ ಅರುಂಧತಿ ರೆಡ್ಡಿ ಅವ್ರನ್ನ ತಂದರೆ
ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅವರು ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾರೆ, ಬೌಲಿಂಗು ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗು ಚೆನ್ನಾಗಿ ಮಾಡ್ತಾರೆ ಗೌತಮಿ ನಾಯಕ್ ಅವ್ರಿಗಿಂತ. ಸೊ ಅವ್ರನ್ನ ಪ್ರಿಫರ್ ಮಾಡ್ತೀನಿ. ಇವಾಗ ನಮಗೆ ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗ್ ಬೋತ್ ಈಕ್ವಲ್ ಇರುತ್ತೆ. ಸೊ ದಟ್ ನಾವು ಜಿ ಅವ್ರ ಜೊತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು 5 ಕನ್ಸಿಕ್ಯೂಟಿವ್ ವಿನ್ಸ್ ಇನ್ WPL ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಪ್ಲೇಯಿಂಗ್ 11 ಬಗ್ಗೆ ನೋಡೋದಾದರೆ ಅರುಂಧತಿ ಅವರು ರಿಕವರಿ ಆಗಿದ್ರೆ ಗೌತಮಿ ನಾಯಕ್ ಅವ್ರ ಪ್ಲೇಸಲ್ಲಿ ಆರ್ ಎಲ್ಸ್ ಸೇಮ್ ಪ್ಲೇಯಿಂಗ್ 11ನ ತೊಗೊಂಡೋಗಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ದೆನ್ ಗಾಯ್ಸ್ ಬರೋಡಾ ಪಿಚ್ ಬಗ್ಗೆ ನೋಡೋದಾದರೆ ಅಲ್ಲಿ ಕ್ರೇಜಿಯಾಗಿ ಫಾಸ್ಟ್ ಬೌಲರ್ಸ್ಗಂತೂ ಹೆಲ್ಪ್ ಇದೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಅಲ್ಲಿ ಟಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 6 ಮ್ಯಾಚಸ್ ಕೂಡ ಚೇಸ್ ಮಾಡ್ತಿರೋ ಟೀಮ್ ಗೆದ್ದಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೇರ್ ನಾವು ಟಾಸ್ ಗೆದ್ರೆ ಚೇಸಿಂಗ್ ಚೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ದಟ್ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಆರೆಲ್ಸ್ ಟಾಸ್ ಗೆದ್ರೂ ಸರಿ, ಟಾಸ್ ಗೆಲ್ಲಿಲ್ಲ ಅಂದ್ರೂ ಸರಿ, ಬೌಲರ್ಸ್ ಪರ್ಫಾರ್ಮ್ ಮಾಡಿದ್ರೆ ಈ ಮ್ಯಾಚ್ ಗೆಲ್ತೀವಿ. ಆರೆಲ್ಸ್ ನಾವು ಈ ಮ್ಯಾಚ್ ಗೆಲ್ಲೋದ್ ಕಷ್ಟನೇ ಅಂತ ಹೇಳ್ಬೋದು. ಯಾಕಂದ್ರೆ RCBN ಆದಂತ ಸೋಫಿ ಡಿವೈನ್, ಕನಿಕಾ ಅಹುಜಾ, ಜಾರ್ಜಿಯಾ ವೇರ್ಹ್ಯಾಮ್ ಅವರು ಈ 3 ಜನ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಡ್ತವ್ರೆ ಲಾಸ್ಟ್ 3 ಮ್ಯಾಚಸ್ ಇಂದ. ವೇರ್ ನಮ್ ಜೊತೆ ಮಾತ್ರ ಅವರು ಫೇಲ್ ಆಗಿರೋದು. ಅದಕ್ಕಿಂತ ಮುಂಚೆ ಕ್ರೇಜಿ ಬ್ಯಾಟಿಂಗ್ ಆಡವ್ರೆ ಅಂಡ್ ಬೌಲಿಂಗು ಕೂಡ ಮಾಡ್ತವ್ರೆ. ಅವ್ರ 3 ಜನ ಆ್ಯಂಡ್ ದೆನ್ ಕ್ಯಾಪ್ಟನ್ ಆದಂಥ ಆಶ್ ಗಾರ್ಡ್ನರ್ ಅವ್ರ ವಿಕೆಟ್ಸ್ ಅಂತೂ ಬಂದ್ಬಿಟ್ರೆ ನಾವು ಈ ಮ್ಯಾಚ್ ಗೆಲ್ಲೋದಂತೂ ಖಚಿತ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಶ್ರೇಯಾಂಕಾ ಅವರು ಇಂಪ್ಯಾಕ್ಟ್ ತೋರಿಸ್ಬೇಕು. ವೇರ್ ಲಾಸ್ಟ್ ಟೈಮ್ ನೋಡೋದಾದರೆ ಶ್ರೇಯಾಂಕಾ ಅವರೇ ಗೆಲ್ಸ್ಕೊಟ್ಟಿದ್ದು 5 ವಿಕೆಟ್ಸ್ ತೆಗ್ದು 5 ವಿಕೆಟ್ ಹಾಲ್ ತೆಗ್ದು. ಈ ಸಲಿನೂ ಅವರು ಅದೇ ಪರ್ಫಾರ್ಮೆನ್ಸ್ ಕೊಟ್ಟರೆ ನಾವು ಆರಾಮಾಗಿ ಗೆಲ್ಬೋದು. ದಟ್ಸ್ ಇಟ್ ಗಾಯ್ಸ್. ಇದು ನನ್ನ ಗೇಮ್ ಪ್ಲ್ಯಾನ್ಸ್ ಆಗಿತ್ತು ಇವತ್ತಿನ ಮ್ಯಾಚ್ಗೆ. ಆ್ಯಂಡ್ ದೆನ್ ಗೈಸ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಗುಡ್ ನ್ಯೂಸ್ ಬಂದಾಗಿದೆ. ವೇರ್ ಅದು ಕನ್ಫರ್ಮಾ ಇಲ್ವಾ ಅಂತ ತಿಳ್ಕೊಂಡು ನಾಳೆ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ದೆನ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿ, ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಂಟೆಂಟ್ ಏನಾದ್ರು ಇಷ್ಟ ಆದರೆ ಹೈಪ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.